ಅಯ್ಯೋ 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 ಕೇಳೋರಿಲ್ಲ ನಮ್ಮ ಅಣ್ಣನ ಮಗಳಿಗೆ ಗಂಡನ ಮನೇಲಿ ಇರೋದ್ ಬಿಟ್ಟು ಓಡ್ ಬಂದು ಇಲ್ಲಿ ಕೂತಾವಳ. ಮಾಡ್ತೀನಿರು. ಗಂಡ ಅಂದ್ರೆ ಅಷ್ಟು ಕೇವಲನ? ಅಣ್ಣ ಅಣ್ಣ ಅದಕ್ಕೆ ಅರೆ ಅರೆ ಸಾವಿತ್ರಿ, ಬಾ 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 ಒಳಗಡೆ ಬಾ. ಎಲ್ಲದಕ್ಕೆ ಎಲ್ಲಿ ಅವಳು ಮಿಟಿಕ್ಲಾಡಿ ತಗೊಬಂದು ನೀವೇನದಕ್ಕೆ ಅವಳು ಬಂದ ತಕ್ಷಣ ಸೀದಾ ಕರ್ಕೊಬಂದು ಮಹಾರಾಣಿ ತರ ಒಳಗಡೆ ಕೂರ್ಸಿದ್ದೀರಾ? ಜುಟ್ಟಿಡ್ದು ಗಂಡನ ಮನೆಗೆ ತಳ್ಳಬೇಕಿತ್ತು, ಅಲ್ಲೇ ಬಿದ್ದಿರು ನಿನ್ಗೆ ಅದೇ ಗತಿ ಅಂತ. ನೀವೇನದಕ್ಕೆ ನೀವು? ಸಾವಿತ್ರಿ ಏನ್ ಮಾಡಲಿ ಸಾವಿತ್ರಿ, ಹಾಗೆಲ್ಲ ಮಾಡೋದಕ್ಕೆ ನನ್ನ ಮಗಳಲ್ವಾ, ನನ್ನ ಕರಳು ಬಳ್ಳಿ ಅವಳು. ಬುದ್ಧಿ ಇಲ್ಲದೆ ಹೀಗೆಲ್ಲ ಮಾಡ್ತಿದ್ದಲ್ಲ ಅವಳು. ಜೀವನ ಏನು ಅಂತ ಅವಳಿಗೆ ಗೊತ್ತಿಲ್ಲ. ನಮ್ಮ ಕಾವಿನ ಥರ ಅಲ್ಲ ನೋಡವಳು. ಅಲ್ಲ ಏನಕ್ಕೆ ಅವಳೆ ಚಿಕ್ಕ ಮಗು ಅಂತ ಅನ್ಕೊಂಡಿದ್ದೀರಾ? ಮೂರು ಕತೆ ವಯಸ್ಸಾಗಿದೆ ಅವಳಿಗೆ, ಇನ್ನ ಗೊತ್ತಾಗಲ್ಲ, ಬುದ್ಧಿ ಇಲ್ಲ. ಕಾವಿನ ಥರ ಇಲ್ಲ ಅಂದ್ರೆ ಕಾವೇನ ಇವಳು ಅವಳು ಜೊಳಿತಾನೆ. ಕಾವಿಂಗೆ ಎಷ್ಟು ವಯಸ್ಸು, ಇವಳು ಅಷ್ಟೇ ವಯಸ್ಸೇ. ಈ ಒಳ್ಳೆ ಚಿಕ್ಕೋಳು ಅಂತ ಅನ್ಕೊಂಡು ಎಲ್ಲಿದ್ದಾಳ ಅವಳು? ರೂಮಲ್ಲಿ ಏನೋ ಮೊಬೈಲ್ ಏನೋ ನೋಡ್ತಿದ್ಲಪ್ಪ. ಅಯ್ಯೋ ಭಯ ಭಕ್ತಿ ಇಲ್ಲ, ಸಾಯಿವರೆಗೂ ಮೊಬೈಲ್ ನೋಡ್ಕೊಂಡೆ ಸತ್ತೋಗ್ಬಿಡೋಣ ಅಂತೇನೋ. ಸಾವಿತ್ರಿ ಬಂದೇನಮ್ಮ, ಬಾ. ನೀನಣ್ಣ ಹಿಂಗಾಗ್ಬಿಟ್ಟಿದ್ಯಾ? ಯಾಕಣ್ಣ? ಇನ್ನೇನಮ್ಮ ಸಾವಿತ್ರಿ, ಅವಳು ಗಂಡನ್ ಬಿಟ್ಟು ಬಂದು 4 ದಿನ ಆಯ್ತು. ನಿಮ್ಮ ಅಣ್ಣಂಗೆ ಸ್ವಲ್ಪ ಎದೆ ನೋವು ಕೂಡ ಬಂದಿತ್ತು. ಡಾಕ್ಟ್ರು ಇನ್ನೊಂದ್ಸರಿ ಈ ರೀತಿ ಆಗದೆ ಇರೋ ಥರ ನೋಡ್ಕೊಳ್ಳಿ, ಮನ್ಸಿಗೆ ಏನೋ ಹಚ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಇನ್ಯಾರ ಬಗ್ಗೆ ಹಚ್ಕೊಂಡಿರ್ತಾರೆ? ಮಗಳ ಬಗ್ಗೆನೇ ಹಚ್ಕೊಂಡಿರ್ತಾರಲ್ವ. ಅವಳು ಎಷ್ಟೇ ಹೇಳಿದ್ರು, ನಿಮ್ಮ ಅಪ್ಪಂಗೆ ಹುಷಾರಿಲ್ಲ ಅಂತ ಹೇಳಿದ್ರು ಅವಳು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಿಲ್ಲ. ಅವಳ ಜೀವನನೇ ಅವಳು ನೋಡ್ಕೊತಾ ಇದ್ದಾಳೆ. ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ಇನ್ನು ಮೇಲೆ ನಿಮ್ಮ ಚಿಕ್ಕ ಮಗಳ ಜವಾಬ್ದಾರಿನ ನನಗೆ ಬಿಟ್ಬಿಡಿ. ಊರಿಗೆ ಕರ್ಸ್ಕೊಳ್ಳೋಣ ಅಂತಿದ್ದೆ, ಈ ಕಿಲಾಡಿ ಬರಬೇಕಲ್ಲ, ಬರಲ್ಲ ಇವಳು. ನನಗೆ ಗೊತ್ತಿತ್ತು ಬರಲ್ಲ ಅಂತ. ಅದಕ್ಕೇ ಅವಳಿರೋ ಜಾಗಕ್ಕೆ ನಾನೇ ಬಂದಿದ್ದೀನಿ. ಎಷ್ಟೊಂದು ಕೆಲಸಗಳು ಬಿಟ್ಟು ಬಂದಿದ್ದೀನಿ ಗೊತ್ತಾ? ನನ್ನ ಮಗಳನ್ನ ಅವ್ಳ ಗಂಡನ ಮನೆಯಿಂದ ಕರ್ಸ್ಕೊಂಡು 1 ವಾರ ಇರಮ್ಮ ಬರ್ತೀನಿ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಬಂದಿದ್ದೀನಿ. ಹೌದಾ? ನಮ್ಮಿಂದ ತೊಂದರೆ ಆಯ್ತೇನೋ. ಇಡ್ಲಿ ಬಿಡಿ, ಅದಕ್ಕೆ ನಮ್ಮ ಅಣ್ಣನ ಮಗಳ ಜೀವನ ಸರಿ ಹೋಗೋದೇ ನನಗೆ ಬೇಕಾಗಿರೋದು. ಆ ಕಿಲಾಡಿಗೆ ಬುದ್ಧಿ ಕಲಿಸ್ಬಿಟ್ಟೆ ಹೋಗೋದು ನಾನು. ಫಸ್ಟ್ ನನಗೆ ಕರ್ಕೊಂಡೋಗಿ ಗಂಡನ ಮನೆಗೆ ಬಿಡ್ರಿ ಅಂತ ಬೇಡ್ಕೋಬೇಕು. ಹಂಗೆ ಮಾಡ್ತೀನಿ. ಸಾವಿತ್ರಿ, ನೀನು ಅದು ಏನು ಬೇಕಾದರೂ ಮಾಡು. ಅವಳು ಏನಾದರೂ ಬೈಯಿ, ಏನಾದರೂ ಅನ್ನೋ, ಬೇಕಾದ್ರೆ ಹೊಡೆದೇ ಬಿಡು, ನಾವು ಏನಕ್ಕೂ ಕೇಳಲ್ಲ. ಆದರೆ ಅವಳು ಗಂಡನ ಅರ್ಥ ಮಾಡ್ಕೊಂಡು ಗಂಡನ ಮನೆಗೆ ಹೋದರೆ ಸಾಕು. ಅದಕ್ಕೆ ಅಣ್ಣ, ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ, ಬೇಜಾರು ಮಾಡ್ಕೋಬೇಡಿ. ಅಣ್ಣ ನೀನು ಇದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ ನೀನು. ನೀನು ಹುಷಾರಿಲ್ದೇನೆ ಬಿದ್ದರೆ ಯಾರು ನೋಡ್ತಾರೆ ಹೇಳು? ಅತ್ತಿಗೆ ಕೈಲಿ ಆಗುತ್ತಾ? ಅವ್ರಿಗೂ ವಯಸ್ಸಾಗಿದೆ. ಹೋಗ್ಲಿ, ಗಂಡು ಮಕ್ಳವ? ಇಲ್ಲ, ಗಂಡು ಮಕ್ಳಿದ್ರು ಅವ್ರು ನೋಡ್ತಾವಂತ ಏನು ಗ್ಯಾರಂಟಿ ಇಲ್ಲ ಬಿಡು. ಒಂದ್ರ ಮಾತಿಗೆ ಗಂಡು ಮಕ್ಕಳು ಇಲ್ಲ. ನೆಮ್ಮದಿಯಾಗಿರು, ಆರೋಗ್ಯನೇ ಮುಖ್ಯ. ಅಯ್ಯಯ್ಯಯ್ಯಯ್ಯ, ಇವಾಗ ಏನು ಆಗ್ಬಿಡ್ತು ಅಂತ ಹಿಂಗೆ ತಲೆ ಕೆಡ್ಸ್ಕೊಂಡು ಕೂತಿದ್ದೀರಾ ಇಬ್ರು? ಅವ್ರು ಬಂದಾಗಲೇ ನಂಗೆ ಮುಂಚೆಗೆ ಫೋನ್ ಮಾಡಿ ಹೇಳಿದ್ರೆ ಇಷ್ಟೊತ್ತಿಗೆ ಬಂದು ಕಳಿಸಿರ್ತಿದ್ದೆ ಗಂಡನ ಮನೆಗೆ. ನೀವಿದ್ದೀರಲ್ಲ ನೀವು, 4 ದಿನ ಆದರೂ ಮನೇಲಿ ಇಟ್ಕೊಂಡು. ಏಕೆ ಅವ್ರ ಅತ್ತೆ ಮನೇಲಿ ಏನು ಅನ್ನಲ್ವಾ? ಮದುವೆಗೆ ಇನ್ನೂ 1 ವಾರ ಆಗಿಲ್ಲ, ಏನಿಲ್ಲ, ಬಂದು 4 ದಿನ ಆದರೂ ತೋರ್ ಮನೇಲಿ ಕೂತ್ಕೊಂಡ್ರೆ? ಹೌದು ಸಾವಿತ್ರಿ ಅಂತಾರೆ, ಆದರೆ ಪಾಪ ಅಳಿಯಂದ್ರು ಪಾಪ ಅಲ್ಲಿ ಹೇಗೋ ನಿಭಾಯಿಸ್ತಾ ಇದ್ದಾರೆ. ಅಲ್ಲಿ ಅವರ ಅಪ್ಪ ಅಮ್ಮಂಗೆ ಈ ವಿಷಯ ಏನು ಗೊತ್ತಿಲ್ಲ. ಪಾಪ ಅಳಿಯಂದ್ರು ಬೆಳಗ್ಗೆಯಿಂದ ಎಷ್ಟು ಸತಿ ಫೋನ್ ಮಾಡಿದ್ದಾರೆ ಗೊತ್ತಾ? ಒಂದು 50 ಸತಿ ಫೋನ್ ಮಾಡಿದ್ದಾರೆ. ಅವ್ರಿಗೆ ನಮ್ಮ ರಮ್ಮಿನ ಮೇಲೆ ತುಂಬ ಪ್ರೀತಿ ಇದೆ. ಅಂದರೆ ಇವಳೇ ಹೀಗೆ ಮಾಡ್ತಿರೋದು. ಬೇರೆ ಯಾರಾದರೂ ಆಗಿದ್ದಿದ್ರೆ ಇದೆಲ್ಲ ಸಹಿಸ್ಕೊಂಡಿರ್ತಾ ಇದ್ರೆ ಹೇಳು? ಸಹಿಸ್ಕೊಂಡಿರೋದಾ? ಮನೆಯಿಂದ ಒದ್ದು ಹೊರಗಾಕಿರೋರು ಸಹಿಸ್ಕೊಂಡು ಬರ ಇರ್ತಾರೆ. ಮದುವೆಗಿನ ಮುಂಚೆಗೆ ನಾನಂಚೂರು ಕೆಲಸ ಅದು ಇದು ಹೇಳ್ಕೊಟ್ಟಿದ್ನಲ್ಲ, ಮಾಡ್ತಾಳ ಇಲ್ವಾ? ಇಲ್ಲ ಸಾವಿತ್ರಿ, ಏನು ಕೆಲಸನೂ ಮಾಡಲ್ಲ. ತಿಂಡಿ ಊಟ ಎಲ್ಲ ರೂಮ್ಗೆ ತಂದು ಕೊಡಬೇಕು. ಅನ್ಕಂಡೆ ಇವಳು ಸಾಮಾನ್ಯದ ಹೆಣ್ಣಲ್ಲ, ಇವಳು ಜಗತ್ ಕಿಲಾಡಿ ಅಂತ. ಜಗತ್ ಕಿಲಾಡಿಗೆ ಇಡ್ತೀನಿ ನೋಡಿ ಸರಿಯಾಗಿ. ಮಾಡ್ತೀನಿ ಇರತ್ಗೆ ಮೊದಲು ರೂಮ್ಗೆ ಹೋಗಿ ಅದು ಏನು ಮಾಡ್ತಾಳೆ ನೋಡ್ತೀನಿ. ಅತ್ತೆ, ಅಳಿಯಂದ್ರೆ ನೀವು? ಹೌದಪ್ಪ, ಏನೋ ಇದಕ್ಕಿದ್ದಂಗೆ ಬಂದ್ಬಿಟ್ರಲ್ಲ. ಅದು ಅತ್ತೆ, ರಮ್ಯನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಪ್ಪ ಬತ್ತಾಳವಳು? ಎಲ್ಲಿ ಬತ್ತಾಳವಳು? ಕಿಲಾಡಿ, ನೀ ಸುಮ್ಮನಿರು, ಏನು ಯೋಚನೆ ಮಾಡಬೇಡ. ಒಂದು 4 ದಿನ ಇಲ್ಲೇ ಇರೋ, ಜೊತೆಗೆ ಕರ್ಕೊಂಡು ಹೋಗುವಂತೆ ನಾನು ಮಾಡ್ತೀನಿ. ಹಂಗೆ ಇವರು ಸಾವಿತ್ರಿ ಅಂತ ಕಣಪ್ಪ, ನಮ್ಮ ಯಜಮಾನ್ರ ತಂಗಿ, ನನ್ನ ಆದ್ನಿ. ನಮ್ಮ ರಮ್ಮಿಂಗೆ ಅತ್ತೆ ಆಗಬೇಕು. ಓ, ಹಾಗಿದ್ರೆ ನನಗೂ ಅತ್ತೇನೆ. ದಯವಿಟ್ಟು ಹೇಗಾದರೂ ಮಾಡಿ ನನ್ನ ಹೆಂಡ್ತಿನ ನನ್ನ ಜೊತೆ ಕಳಿಸ್ಕೊಟ್ಬಿಡಿ. ನಂಗೆ ಮನೇಲಿ ಹೇಳೋದಕ್ಕಾಗ್ತಿಲ್ಲ. ಅಮ್ಮನೇ ಬಲವಂತ ಮಾಡಿ ಒಂದು 4-5 ದಿನ ಜೊತೆಲಿದ್ದು ಕರ್ಕೊಂಬ ಅಂತ ಕಳಿಸಿದ್ದಾರೆ. ನನಗೆ ಅಲ್ಲಿರೋದಕ್ಕೂ ಆಗ್ತಾಯಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಬೇಜಾರು ಮಾಡ್ಕೊಬಿಡಿ. ಅಯ್ಯ, ಏನಪ್ಪ ಬೇಜಾರು? ನಿಮ್ಮ ಮನೆ ನೀನು ಬಂದಿದ್ಯಾ? ನಿನ್ನ ಹೆಂಡತಿ ಮನೆ ಆದ್ರೇನು, ನಿನ್ನ ಮನೆ ಆದ್ರೇನು, ಎಲ್ಲ ಒಂದೇ. ವಾರ ಅಲ್ದಿದ್ರೆ ತಿಂಗಳಿರು, ಒಟ್ನಾಗೆ ನಿನ್ನ ಹೆಂಡ್ತಿನ ಕರ್ಕೊಂಡು ಹೋಗುವಂತೆ. ನೀನು ಸುಮ್ಮನಿರು, ಮಾಡ್ತೀನಿ ಅವಳಿಗೆ. ಏನು ಅನ್ಕೊಬಿಟ್ಟವಳೆ ಈ ಸಾವಿತ್ರಿ ಅಂದರೆ? ಅವಳು ಕಿಲಾಡಿ ಆದರೆ ನಾನು ಜಗತ್ ಕಿಲಾಡಿ. ಗಂಡನ ಮನೆಗೆ ಕಳಿಸ್ತೇನೆ ಬಿಡಲ್ಲ ನಾನು. ನೋಡಪ್ಪ, ನಿನ್ನ ಹೆಸರು ರಂಗ ಅಲ್ವಾ? ಹೌದತ್ತೆ. ನೋಡಪ್ಪ ರಂಗ, ನಾನು ಹೇಳೋದಿನ ಕೇಳಿಸ್ಕ. ನೀನು ಹೆಂಡ್ರಿಗೆ ಅದು ಬೈದೆ, ಅದಂದೆ, ಆ ಕೆಲಸ ಕೊಟ್ಟೆ, ಈ ಕೆಲಸ ಕೊಟ್ಟೆ, ಹಂಗೆ ಬೈದೆ, ಹಿಂಗೆ ಬೈದೆ. ನಾನು ಏನಾನ ಬೈದ್ರು ನೀನು ಸುಮ್ಮನೆ ಇದ್ಬಿಡಪ್ಪ ದೇವ್ರಿದ್ದಂಗೆ. ಯಾಕೆಂದ್ರೆ ಈ ಹುಡುಗಿ ಆಯ್ತಲ್ಲ ನೀನು ಹೆಂಡ್ರು, ನಮ್ಮ ಕಾವಿನಂಗಲ್ಲ ಇವಳು. ಹೇಳಿದ ಮಾತು ಒಂದು ಚೂರು ಕೇಳಲ್ಲ. ಈ ಥರ ಏನಾದರೂ ಅನ್ನೋದು ಮಾಡಿದ್ರೇನೆ ಅವಳು ಕೇಳೋದು. ಒಳ್ಳೆ ಮಾತಲ್ಲಿ ಕೇಳೋ ಹುಡುಗಿನೇ ಅಲ್ಲ ಅವಳು. ಈಗ ನೋಡು, ಬೆಳಗ್ಗೆ ಎದ್ರೂ ಫೋನ್ ಇಟ್ಕೊಂಡಿರ್ತಾಳಂತೆ, ರಾತ್ರಿ ಹೊತ್ತಾದರೂ ಆ ಫೋನ್ ಇಟ್ಕೊಂಡಿರ್ತಾಳಂತೆ, 24 ಗಂಟೆ ಫೋನ್ ಇಟ್ಕೊಂಡಿರ್ತಾಳಂತೆ. ಮದುವೆ ಆಗಿರೋ ಹೆಂಗಸು ಯಾವಾಗಲೂ ಫೋನ್ ಇಟ್ಕೊಂಡಿದ್ರೆ ಏನು ಕತೆ ಅದು? ಅಯ್ಯಯ್ಯ, ಮೊದಲು ಆ ಫೋನ್ ಬಿಡಬೇಕು.
ಬಿಡಿಸ್ತೀನಿ ಫೋನ್ ಬಿಡಿಸ್ತೀನಿ, ಫೋನ್ ಕಿತ್ತು ಬಿಸಾಕ್ತೀನಿ. ಬಾ ಒಳಗೆ ಬಾ, ಏನಾರು ತಿನ್ನುವಂತೆ. ಅಷ್ಟು ಊರಿಂದ ಬಂದಿದ್ಯಾ, ಒಂದು ತಿಂದುಬಿಟ್ಟು ಒಂಚೂರು ಮನಿಕ, ಆಮೇಲೆ ನಾನು ಎಲ್ಲ ನೋಡ್ಕೊತೀನಿ. ಹಾಂ ಸರಿ ಅತ್ತೆ. ರಮ್ಯಾ ಏನು ಮಾಡ್ತಿದ್ದಾಳೆ? ಬಾಬಾ ಏನಪ್ಪ ನೀನು? ನಾನು ಇಷ್ಟೊಂದೆಲ್ಲ ಮಾತಾಡ್ತಿದ್ದೀನಿ, ಊನು ಅಂತಿಲ್ಲ ಆನು ಅಂತಿಲ್ಲ. ನೇರ ಎಂಟಿ ಏನು ಮಾಡ್ತಾಳೆ ರಮ್ಯಾ ಅಂತ ಕೇಳ್ತೀಯಲ್ಲ ನೀನು. ಇರಲಿ, ಪ್ರೀತಿ ಇರಬೇಕು ಎಂಟಿ ಮೇಲೆ. ಅವಳಿಗೂ ಬತ್ತ ಸುಮ್ಮೀರು. ನಿಮ್ಮ ರಮ್ಯಾ ರೂಮಲ್ಲಿ ಮನಿಕಂಡು ಫೋನ್ ನೋಡ್ತಾಳಂತೆ. ಇವಾಗೇನು ರೂಮ್ಗೆ ಹೋಗ್ಬೇಡ, ನಾನು ಸುಮ್ಮನೆ ಇನ್ಮೇಲೆ ಎಗರಾಡ್ತಾಳೆ ಇಷ್ಟು ದೂರ ಬಂದಿದ್ಯಾ ಅಂತ. ನಾನು ಆಮೇಲೆ ನೋಡ್ತೀನಿ, ನಾನೇ ಹೋಗಿ ನೋಡಿ ಮಾಡ್ತೀನಿ ಅವಳಿಗೆ. ಆ ಕೈಲಿರೋ ಫೋನ್ನ ಫಸ್ಟ್ ಬಿಸಾಕ್ತೀನಿ. ಸುಮ್ಮನೆ ಬಾ ಒಳಗೆ ಬಾ. ಅದಕ್ಕೆ ನನ್ನ ರೂಮ್ ಯಾವುದು ಅಂತ ಹೇಳ್ಬಿಟ್ರೆ ನಾನು ಹೋಗಿ ಅಲ್ಲ ಒಂಚೂರು ಬ್ಯಾಗೆಲ್ಲ ಇಟ್ಬಿಟ್ಟು ನನ್ನ ಬಟ್ಟೆಗಳೆಲ್ಲವೆ ಒಂಚೂರು ಮಕ್ಕ ತೊಳ್ಕೊಂಡು ಅವಳು ರೂಮ್ಗೆ ಹೋಗ್ತೀನಿ. ಏನು ಮಾಡ್ತಾಳೆ ನೋಡ್ತೀನಿ, ಅದು ಏನು ಮಾಡ್ತಾಳೆ ಅಂತ ಮಾಡ್ತೀನಿ ಅವಳಿಗೆ. ಸಾವಿತ್ರಿ, ನಿನ್ನ ರೂಮ್ ಯಾವುದಾದ್ರೂ ಹೋಗಮ್ಮ. ಕಾವಿ ಇದ್ಲಲ್ಲ ಅದೇ ರೂಮ್ಗೆ ಹೋಗು. ಅಳಿಯಂದ್ರೆ ನಿಮ್ಗೆ ಇನ್ನೊಂದು ರೂಮ್ ಇದೆ, ತೋರಿಸ್ತೀನಿ ಬನ್ನಿ. ಮುಖ ತೊಳ್ಕೊಂಡು ಬನ್ನಿ, ಊಟ ಕೊಡ್ತೀನಿ. ನಿಮ್ಮ ತಾಯಿಯವರೆಲ್ಲ ಹುಷಾರಾಗಿದ್ದಾರೆ ತಾನೆ? ರಮ್ಯನ ಬಗ್ಗೆ ಏನಾದರೂ ಕೇಳಿದ್ರಾ? ಅಲ್ಲ ನೀವೇನಾದರೂ ಹೇಳಿದ್ರಾ? ಇಲ್ಲ ಅತ್ತೆ, ನಾನು ಏನೂ ಹೇಳಿಲ್ಲ. ಅವ್ರ ತವ್ರ ಮನೇಲಿರೋದಕ್ಕೆ ಅವಳಿಗೆ ಇಷ್ಟ ಇರ್ಬೋದು, ಅಲ್ಲಿಂದ ಬಿಟ್ಟು ಬರೋಕ್ಕೆ ಆಗ್ತಿಲ್ವೇನೋ. ಯಾಕಂದರೆ ಇಷ್ಟು ವರ್ಷ ತವ್ರ ಮನೇಲಿ ಇದ್ದಕ್ಕಿದ್ದಂಗೆ ಬೇರೆ ಮನೆಗೆ ಬಂದರೆ ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ವ. ಅದಕ್ಕೆ ತಂದೆ ತಾಯಿನ ಬಿಟ್ಟು ಬರೋಕ್ಕೆ ಆಗ್ತಿಲ್ವೇನೋ, ಅದಕ್ಕೆ ಬಂದಿಲ್ಲ ಅಂತ ಹೇಳಿದೆ. ಇರಲಿ ಬಿಡಮ್ಮ, 4-5 ದಿನ ಇರಲಿ, ಆಮೇಲೆ ಬರ್ತಾಳೆ ಅಂತಲೇ ಅಂದೆ. ಆದರೆ ಅಲ್ಲಿ ನಂದಿನಿ ಬೇರೆ ಮನೇಲಿ ಇಲ್ದಿರೋದ್ರಿಂದ ನಮ್ಮ ಅಮ್ಮಂಗೆ ಅಪ್ಪಂಗೂ ತುಂಬಾ ಬೇಜಾರಾಗ್ತಿದೆ. ಅದಕ್ಕೇ ನೀನೇ ಹೋಗಿ 4 ದಿನ ಇದ್ದು ಕರ್ಕೊಂಡು ಬಾ ಅಂತ ಕಳಿಸಿದ್ರು. ಹೋಗಲಿ ಬಿಡಪ್ಪ, ಹೇಗೋ ಒಳ್ಳೇದಾಯಿತು. ನಿಮ್ಮ ತಂದೆ ತಾಯಿಗೆ ಈ ವಿಷಯ ಗೊತ್ತಾಗಿಲ್ಲ ಅಂದರೆ ಸಾಕು. ಗೊತ್ತಾದರೆ ತುಂಬಾ ಬೇಜಾರು ಮಾಡ್ಕೋತಾರಲ್ವಾ. ಇರೋದೊಬ್ಬ ಮಗ ನೀನು, ನಿನ್ನ ಜೀವನ ಹೀಗಾಯಿತು ಅಂತ ಅಂದರೆ ಅವ್ರಿಗೆ ಎಷ್ಟು ಬೇಜಾರಾಗಬೇಡ. ಅವ್ರ ಸ್ಥಾನದಲ್ಲಿ ನಾವಿದ್ದಿದ್ರು ನಾವು ತುಂಬ ಚಿಂತೆ ಮಾಡ್ತಿದ್ವಿ. ಅದಕ್ಕೆ ಇವಾಗ ಯಾಕೆ ದುಃಖದ ಮಾತು ಅಂತೀನಿ. ನೀವು ಸುಮ್ಮನಿರಿ, ನೀವು ಒಳಬೇಡಿ, ನೀವು ಎಲ್ಲ ಸರಿ ಹೋಗ್ತದೆ. ಅದು ಏನಪ್ಪ, ನಾನು ಬಂದಾಗಿಂದ ಹೇಳ್ತಾನೆ ಇದ್ದೀನಿ ಸುಮ್ಮನಿರಿ ಅಂತ. ಸುಮ್ಮನೆ ಬೇಜಾರು ಮಾಡ್ಕೊತಾನೆ ಇದ್ದೀರಾ. ನಡೀರಿ ಇವಾಗ, ನಡೀರಿ. ಏನು ಅಡುಗೆ ಮಾಡಿದ್ದೀರಾ? ಮಸ್ಸೊಪ್ಪು ಮುದ್ದೆ ಮಾಡಿದ್ದೀನಿ ಸಾವಿತ್ರಿ. ನಡೀರಿ ಊಟ ಮಾಡೋಣ ಫಸ್ಟು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡೋದ್ರಿಂದ ಯೂಟ್ಯೂಬ್ ನಮಗೆ ತುಂಬ ಜನಕ್ಕೆ ತಲುಪೋದಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗೆ ಶೇರ್ ಮಾಡೋದ್ರಿಂದನೂ ಕೂಡ ತುಂಬ ಜನಕ್ಕೆ ತಲುಪುತ್ತೆ. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ನಮ್ಮ ಒಂದು ವಿಡಿಯೋನ ಶೇರ್ ಮಾಡಿ. ಈ ರೀತಿ ಒಂದು ವಿಡಿಯೋ ಇದೆ ಅಂತ ಚಾನಲ್ ಇದೆ, ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ನಮ್ಮ ಈ ಒಂದು ಚಾನಲಲ್ಲಿ 3000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಬಾಯ್.